ದ ಪ್ರಾಬಿಲಿಟಿ ದಟ್ ಅ ಸ್ಟೂಡೆಂಟ್ ವಿಲ್ ಪಾಸ್ ದ ಫೈನಲ್ ಎಕ್ಸಾಮ್ ಇನ್ ಬೋತ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಈಸ್ 0.5 ಅಂತ ಹೇಳಿದ್ರೆ ಇಂಗ್ಲೀಷಲ್ಲೂ ಮತ್ತು ಹಿಂದಿಯಲ್ಲೂ ಪಾಸ್ ಆಗೋವಂಥ ಚಾನ್ಸಸ್ ಎಷ್ಟಿದೆ 50%. ದ ಪ್ರಾಬಿಲಿಟಿ ಆಫ್ ಪಾಸಿಂಗ್ ನೀದರ್ ಅಂತ ಹೇಳಿದ್ರೆ ಇದು ಅಲ್ಲ ಅದು ಅಲ್ಲ ಅಂಥೇಳಿ 0.1. ಇಫ್ ದ ಪ್ರಾಬಿಲಿಟಿ ಆಫ್ ಪಾಸಿಂಗ್ ದ ಇಂಗ್ಲೀಷ್ ಎಕ್ಸಾಮ್ ಮಾತ್ರ ನೋಡ್ತು ಅಂತ ಹೇಳಿ 0.75. ವಾಟ್ ಇಸ್ ದ ಪ್ರಾಬಿಲಿಟಿ ಆಫ್ ಪಾಸಿಂಗ್ ದ ಹಿಂದಿ ಎಕ್ಸಾಮ್? ಹಾಂ, ಇದನ್ನು ಹಿಂದಿ ಇಂಗ್ಲೀಷು, ಇದು ಹಿಂದಿ ಕರ್ತ್ಕೊಳ್ಳೋಣ. ಇವಾಗ ಈ ಡೇಟಾ ಏನು ಈ ಚಿತ್ರದಲ್ಲಿ ಹೇಗೆ ನಾವು ಬರ್ಕೊಬೋದು ಅಂಥೇಳಿ ಯೋಚನೆ ಮಾಡೋಕ್ಕೆ ನೀವು. ಮೊದಲೇದಾಗಿ ಇಂಗ್ಲೀಷ್ ಆ್ಯಂಡ್ ಹಿಂದಿ ಅಂತ ಹೇಳಿದ್ರೆ ಏನೋ ಈ ಸರ್ಕಲ್ಲು ಲೆಟ್ ದೆಮ್ ರೆಪ್ರೆಸೆಂಟ್ ಪಾಸ್ ಆಗೋವಂಥದ್ದು. ಎರಡಲ್ಲೂ ಪಾಸ್ ಆಗೋವಂಥ ಜಾಗ ಯಾವುದೋ ಮಧ್ಯ. ನೀದರ್ ಎರಡಲ್ಲೂ ಇಲ್ಲ ಅಂತ ಹೇಳಿದ್ರೆ ಯಾವ ಜಾಗ? ಈ ಭಾಗ, ಈ ಬಿಳಿಗಿದೆಯಲ್ಲ ಈ ಭಾಗ. ಯಾಕಂತ ಹೇಳಿದ್ರೆ ಎರಡಲ್ಲೂ ಪಾಸ್ ಆಗಲ್ಲ ಅಂತ ಹೇಳಿದ್ರೆ ಈ ಸರ್ಕಲ್ ಇಟ್ಕೊಡೋದು, ಈ ಸರ್ಕಲ್ ಇಟ್ಕೊಡೋದು. ಹಾಗಾಗಿ ಎಲ್ಲಿ ಮಿಕ್ಕಿದ್ದು? ಈ ಭಾಗ ಅಲ್ವಾ? ಹಾಂ, ಮತ್ತು ಮುಂದೆ ಇಂಗ್ಲೀಷಲ್ಲಿ ಪಾಸ್ ಆಗೋವಂಥದ್ದು 0.75 ಸರಿ ಇದೆಯಾ? ತಪ್ಪು. ಯಾಕಂತ ಹೇಳಿದ್ರೆ ಈ ಸರ್ಕಲ್ ಪೂರ 0.75 ಇರಬೇಕು ಅಂತ ಹೇಳಿದ್ರೆ ಇಲ್ಲಿ 0.5 ಆಲ್ರೆಡಿ ಹೋಗಿದೆ. ಹಾಗಾಗಿ ಇದು 0.25 ಸರಿನಾ? ಇದನ್ನು ನಾವು ಕಂಡುಹಿಡಿಬೇಕು ಅಷ್ಟೇ. ಇದೇ ನಿಮ್ಮ ಪ್ರಶ್ನೆ. ಹೇಗೆ ಮಾಡೋದಿದ್ದೀನಾ? ಸೊ ಮೊದಲನೇದಾಗಿ ಗಿವನ್ ಬರೆದು ನೋಡ್ಸೋಣ. ಪ್ರಾಬಬಿಲಿಟಿ ದ್ಯಾಟ್ ಹಿ ಪಾಸಸ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಅಂತ ಹೇಳಿದ್ರೆ ಇಂಟರ್ಸೆಕ್ಷನ್ ಆ್ಯಂಡ್ ಅಂತ ಹೇಳಿದ್ರೆ ಅಲ್ವಾ? ಪ್ರಾಬಬಿಲಿಟಿ ದ್ಯಾಟ್ ಹಿ ಪಾಸಸ್ ಇಂಗ್ಲೀಷ್ ಅಂತ ಹೇಳ್ತು ಅಂದರೆ 0.75. ಪ್ರಾಬಬಿಲಿಟಿ ದ್ಯಾಟ್ ಹಿ ಡಸ್ ನಾಟ್ ಪಾಸ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಅಂತ ಹೇಳ್ತು ಅಂದರೆ ಇದು 0.1. ಇವಾಗ ನಾವು ಪ್ರಾಬಬಿಲಿಟಿ ಆಫ್ E union H is equal to probability of sample space minus probability of E prime intersect H prime. ಈ ರೀತಿಯಲ್ಲಿ ಬದಲಾಗುತ್ತೆ ಅಲ್ವಾ? ಸೊ probability of E plus probability of H minus probability of E intersect H. ಇದು ತಾನೇ ಇದ್ರ ಫಾರ್ಮುಲಾ. This is equal to 1 minus ಇದು 0.1. So this is 0.75 plus ಇದನ್ನು ಕಂಡುಹಿಡಿಬೇಕು ನಾವು, ಮೈನಸ್ ಇದು 0.5 is equal to 0.9. ಇದನ್ನು ಸಾಲ್ವ್ ಮಾಡ್ತು ಅಂತ ಹೇಳಿದ್ರೆ 2.5 ಬರುತ್ತೆ. 2 ಅಂತ ಹೇಳಿದ್ರೆ 0.65. ಹಾಂ ಸರಿ. ಸೊ ಇದೇ ನಿಮ್ಮ ಉತ್ತರ.